ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ನಲ್ಲಿ ಒಂದು ಅಪ್ಲಿಕೇಶನ್ ಕರೆದಿದ್ರು, ಯುದ್ಧಕ್ಕೆ ಭಾಗವಹಿಸೋದಕ್ಕೆ ಆಸಕ್ತಿ ಇರುವಂತಹವರು, ದೇಶಕ್ಕಾಗಿ ತ್ಯಾಗ ಮಾಡೋದಕ್ಕೆ ಸಿದ್ಧ ಇರುವವರು ಬಂದು ನೋಂದಾಯಿಸಿಕೊಳ್ಳಿ ಅಂತ. ಆ ನೋಂದಣಿ ಪ್ರಕ್ರಿಯೆಯಲ್ಲಿ 30 ಮಿಲಿಯನ್ 30 ಮಿಲಿಯನ್ ಜನ, ಅಂದ್ರೆ 3 ಕೋಟಿ ಇರಾನ್ ಜನ, ಮಹಿಳೆಯರು ಸೇರಿ 3 ಕೋಟಿ ಇರಾನಿನ ಯುವ ಜನತೆ ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ, ನಮ್ಮ ಹೆಸರು ನೋಂದಾಯಿಸ್ಕೊಳ್ಳಿ, ನೀವು ಯಾವಾಗ ಕರೆದ್ರು ಬಂದು ಕೈ ಕೊಡ್ರಿ, ನಾವು ಹೋಗ್ತೀವಿ ಯುದ್ಧಕ್ಕೆ ಅಂತ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಆ ಮೂಲಕ ಇಡೀ ಜಗತ್ತಿನ ಮುಂದೆ ಈಗ ಬರ್ತಿರುವಂತಹ ಅನುಮಾನ ಏನು ಅಂದ್ರೆ, ಇರಾನ್ ಬಳಿ ಇರಾನ್ ಆರ್ಮಿ ಇದೆ, ಅದರಲ್ಲೊಂದು 6-6.5 ಲಕ್ಷ ಸೈನಿಕರಿದ್ದಾರೆ. ಅವರೆಲ್ಲ ಪ್ರೊಫೆಷನಲ್ ಆರ್ಮಿ, ಅದು ವೆಲ್ ಟ್ರೈನ್ಡ್ ಆರ್ಮಿ. ಇನ್ನೊಂದು ಕಡೆ IRGC ಇದೆ. IRGCಯಲ್ಲಿ 1,80,000 ಯೋಧರಿದ್ದಾರೆ. ಅವರಂತೂ ರಾಕ್ಷಸಿ ರೂಪದ ಯೋಧರು. ಇಲ್ಲಿಯವರೆಗೆ ಅಮೆರಿಕಾಗೆ, ಇಸ್ರೇಲ್ಗೆ ಮತ್ತು ಅರಬ್ ರಾಷ್ಟ್ರಗಳಿಗೆ ಕೊಡ್ತಿರುವಂತಹ ಪ್ರತಿಯೊಂದು ಕಾಟ, ಏಟು ಎಲ್ಲವೂ ಸಹ IRGCನೇ ಕೊಡ್ತಿರೋದು. ಅಂತಹ ಒಂದು ಗಟ್ಟಿ ಸೇನಾ ತುಕಡಿ IRGC ಇದೆ. ಸೇನೆ ಇದ್ದು, IRGC ಇದ್ದು 30 ಮಿಲಿಯನ್ ಜನರನ್ನ ನೋಂದಾಯಿಸಿಕೊಂಡು ಅವ್ರಿಗೆ ಬಂದೂಕುಗಳನ್ನು ಕೊಡೋದಕ್ಕೆ ಸಿದ್ಧವಾಗಿರಿ ನೀವು ಅಂತ ಇರಾನ್ ಹೇಳ್ತಾ ಇದೆ ಅಂದ್ರೆ, ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಜನ ಯೋಚನೆ ಮಾಡ್ತಿದ್ದಾರೆ. ಅದರ ಅರ್ಥ, ಇಸ್ರೇಲ್ಗೆ ಇರಾನ್ ಸೇನೆಯನ್ನ ನುಗ್ಗಿಸುವ ಒಂದು ಯೋಚನೆಯನ್ನ ಇರಾನ್ ಮಾಡ್ತಾ ಇದೆ ಅನ್ನುವಂತಹ ಸೂಚನೆಗಳು ಸಿಕ್ಕಿದ್ದಾವೆ. ಸೊ ಏನಿದು ಇಡೀ ಸುದ್ದಿಯ ವಿಶ್ಲೇಷಣೆ ಅಥವಾ ವಿವರಣೆ, ಅದರ ಜೊತೆಗೆ ಮಿಸೈಲ್ ಹೇಗೆ, ಯಾವ ಮಟ್ಟದಲ್ಲಿ ಉಳಿಸ್ಕೊಂಡಿದೆ ಇರಾನ್ 40 ದಿನಗಳ ಅಷ್ಟು ದೊಡ್ಡ ಯುದ್ಧದ ನಂತರವೂ ಸಹ ಎಷ್ಟು ಮಿಸೈಲ್ ಉಳಿಸ್ಕೊಂಡಿದೆ, ಮುಂದೆ ಮಿಸೈಲ್ಗಳ ಸಂಖ್ಯೆಯನ್ನ ಹೇಗೆ ಮೇಂಟೈನ್ ಮಾಡುತ್ತೆ ಅನ್ನೋದಕ್ಕೆ ಅಲ್ಲಿನ ಸರ್ಕಾರದ ಪ್ರತಿನಿಧಿಯೇ ಒಬ್ರು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅದನ್ನ ನಿಮ್ಮ ಮುಂದೆ ಹೇಳುವ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ 30 ಮಿಲಿಯನ್ ಇರಾನಿನ ಪ್ರಜೆಗಳು, ಅದು ಯುವ ಜನತೆ, ಮಹಿಳೆಯರು ಸೇರಿದಂತೆ. ಅಲ್ಲಿ ಮಹಿಳೆಯರು, ನೀವು ಅನ್ಕೊಂಡಿರ್ತೀರಿ ಇಡೀ ಜಗತ್ತಿಗೆ ಈ ಗೋಧಿ ಮಾಧ್ಯಮಗಳು ಇಂಡಿಯಾದಲ್ಲಿ ಮತ್ತು ಯುರೋಪ್ನಲ್ಲಿ ಮತ್ತು ಅಮೆರಿಕದಲ್ಲಿ ಆ ಮಾಧ್ಯಮಗಳು ಅಲ್ಲಿನ ಜನತೆಗೆ, ಅಲ್ಲಿನ ಗೋಧಿ ಮಾಧ್ಯಮಗಳು ಇರಾನ್ ಬಗ್ಗೆ ಹೇಳೋದೇನೆಂದ್ರೆ, ಮಹಿಳೆಯರನ್ನು ಹಾಕಿ ತುಳಿದು ಬಿಸಾಕ್ಬಿಟ್ಟಿದ್ದಾರೆ. ಅಲ್ಲಿ ಮಹಿಳೆಯರಿಗೆ ಏನೂ ಇಲ್ಲ, ಬುರ್ಖಾ ಹಾಕೊಂಡು ಓಡಾಡೋದು ಒಂದೇ ಅವ್ರಿಗಿರುವಂತಹ ಆಪ್ಷನ್, ಬೇರೆ ಏನೂ ಇಲ್ಲ ಅಂತ ನಂಬಿಸಿದ್ದಾರೆ, ಸುಳ್ಳನ್ನ ನಂಬಿಸಿದ್ದಾರೆ. ಬಟ್ ಇರಾನ್ನಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಮಹಿಳೆಯರ ವರ್ಕ್ ಫೋರ್ಸ್ ಇದೆಯಲ್ಲ, ಕೆಲಸ ಮಾಡುವವರು 50%ಗಿಂತ ಹೆಚ್ಚು ಮಹಿಳೆಯರೇ ಇರ್ತಾರೆ. ಒಂದು ಫ್ಯಾಕ್ಟರಿಯಲ್ಲಿ 1000 ಜನ ಇದ್ರೆ 500ಕ್ಕಿಂತ ಹೆಚ್ಚು ಮಹಿಳೆಯರು. ಮತ್ತು ಇರಾನ್ನ ಬೀದಿಗಳಲ್ಲಿ, ಅದರಲ್ಲೂ ತೆಹರಾನ್ನಲ್ಲಿ, ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿ ನೀವು ಟ್ಯಾಕ್ಸಿ ಹತ್ತಿದ್ರೆ ಡ್ರೈವರ್ಗಳು ಹೆಚ್ಚಾಗಿ ಮಹಿಳಾ ಡ್ರೈವರ್ಗಳು. ಅಲ್ಲಿ ನೀವು ಉದ್ಯೋಗ ಅವಕಾಶಗಳಿಗೆ, ಬೇರೆ ಕ್ಷೇತ್ರಗಳಿಗೆ ಹೋದ್ರೆ, ಡಾಕ್ಟರ್, ಇಂಜಿನಿಯರ್ ಈ ರೀತಿಯಾದಂತಹ ಕ್ಷೇತ್ರಗಳಿಗೆ ಹೋದ್ರೆ ಅಲ್ಲಿ 50%ಗಿಂತ ಹೆಚ್ಚು ಮಹಿಳೆಯರೇ ಇರೋದು. ಅಂಥ ರೀತಿಯಾದಂತಹ ವ್ಯವಸ್ಥೆ ಅಲ್ಲಿದೆ. ಅವರು ಹಿಜಾಬ್ ಹಾಕ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರನ್ನು ಮನೆಯಲ್ಲಿ ಕೂಡ ಹಾಕಿದ್ದಾರೆ, ತುಳಿದು ಹಾಕ್ತಿರ್ತಾರೆ, ಇನ್ನೇನು ಇಲ್ಲ ಅಲ್ಲಿ ಅನ್ನುವಂಥದ್ದು ಈ ಗೋಧಿ ಮಾಧ್ಯಮಗಳು ಮತ್ತು ಅಲ್ಲಿನ ಯುರೋಪ್ ಮತ್ತು ಅಮೆರಿಕ ಮಾಧ್ಯಮಗಳ ಸೃಷ್ಟಿ. ಸೊ ಹಾಗಾಗಿ ಈ 30 ಮಿಲಿಯನ್ ಜನ ಯಾರು ನೋಂದಣಿ ಮಾಡ್ಕೊಂಡಿದಾರಲ್ಲ, ಅದರಲ್ಲಿ ಅರ್ಧಕ್ಕರ್ಧಷ್ಟು ಮಹಿಳಾ ಯುವತಿಯರು ಸಹ ಇದ್ದಾರೆ, ಯುವತಿಯರು ಇದ್ದಾರೆ. ಬಂದೂಕು ಕೊಡಿ, ನಾವು ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ. ಆಲ್ರೆಡಿ ಇರಾನ್ನಲ್ಲಿ ಏನು ಅಂದ್ರೆ, ಪ್ರತಿಯೊಬ್ಬ ಯುವಕರಿಗೂ ಸಹ ಆಲ್ಮೋಸ್ಟ್ ಬೇಸಿಕ್ ಬಂದೂಕು ಚಲಾಯಿಸುವಂತಹ ಏನು ಇದಿರುತ್ತೆ, ಟ್ರೈನಿಂಗ್ ಇರುತ್ತೆ, ತರಬೇತಿ ಅದನ್ನ ಕೊಟ್ಟಿರ್ತಾರೆ. ಯಾವಾಗ ಬೇಕಾದ್ರೂ ಅವ್ರು ಯುದ್ಧಕ್ಕೆ ರೆಡಿ ಇರೋ ರೀತಿಯಲ್ಲಿ ಇಟ್ಟಿರ್ತಾರೆ, ಆದ್ರೆ ಬಳಸ್ಕೊಳ್ಳಲ್ಲ, ಬಟ್ ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೆ. ಸೊ ಆ ರೀತಿ ಟ್ರೈನ್ ಆಗಿರುವಂತಹವ್ರ ಸಂಖ್ಯೆ 2 ಕೋಟಿ ಇದೆ ಅಂತ ಈ ಹಿಂದೆ ಹೇಳಲಾಗ್ತಿತ್ತು. ಈಗ ಅದು 3 ಕೋಟಿ ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇನ್ನೊಂದಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರಾ ಅಥವಾ ಕೊಡ್ತಾರಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 3 ಕೋಟಿ ಜನ ಮಹಿಳೆಯರು ಸೇರಿ 3 ಕೋಟಿ ಜನ ನೋಂದಣಿ ಆಗಿದ್ದಾರೆ. ಇನ್ನು ಅಲ್ಲಿ ಆಲ್ರೆಡಿ ಆರ್ಮಿ, ಪ್ರೊಫೆಷನಲ್ ಆರ್ಮಿ ಇದೆ, IRGC ಇದೆ. ನಾನು ಆರಂಭದಲ್ಲೇ ಹೇಳಿದೆ ಹೇಗೆ ಅದು ವರ್ಕ್ ಮಾಡುತ್ತೆ ಅಂತ. ಇನ್ನೊಂದು ಕಡೆ ಇರಾನ್ನ ಆರ್ಮಿನೂ ಇದೆ, ಇರಾನ್ನ ಸೇನೆ ಇದೆ. ಇದರ ನಡುವೆ ಈ 3 ಕೋಟಿ ಸೈನಿಕರು ಅಥವಾ ಯುದ್ಧಕ್ಕೆ ಸನ್ನದ್ಧ ಆಗಿರುವಂತಹ ಪ್ರಜೆಗಳ ಲೆಕ್ಕಾಚಾರ ಇದು. ಇನ್ನು ಇರಾನ್ನ ಒಬ್ಬ ಅಧಿಕಾರಿ ಒಂದು ಮಾಹಿತಿಯನ್ನ ಹೊರಗಿಟ್ಟಿದ್ದಾರೆ. ನಿಮ್ಮಲ್ಲಿ ಎಷ್ಟು ಮಿಸೈಲ್ ಇದೆ? 40 ದಿನ ಯುದ್ಧ ಮಾಡಿ ಆಲ್ರೆಡಿ ಸುಸ್ತಾಗಿ ನೀವು ಇದೆಲ್ಲ ಖಾಲಿ ಆಗಿರ್ಬೇಕಲ್ಲ ಅಂತ ಕೇಳಿದಾಗ, ಆ ಭ್ರಮೆಗೆ ನೀವು ಒಳಗಾಗಬೇಡಿ, ನಮ್ಮ ಹತ್ರ ಸಿಕ್ಕಾಪಟ್ಟೆ ಸ್ಟಾಕು ಹಾಗೇ ಇದೆ, ನಾವು ಬಳಸಿರೋದು ಒಂದು ಭಾಗ ಮಾತ್ರ.
ಇನ್ನೂ 2-3 ಭಾಗ ಹಾಗೇ ಇದೆ. ಅದರ ಜೊತೆಗೆ ನಮ್ಮ ಎಲ್ಲಾ ಫ್ಯಾಕ್ಟರಿಗಳಲ್ಲೂ ಸಹ ಮಿಸೈಲು, ವೆಪನ್ಸು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ತಯಾರಿ, ಅವುಗಳ ಏನು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಫುಲ್ ಸ್ಕೇಲ್ ಅಲ್ಲಿ ನಡೀತಾ ಇದೆ. 24/7 ನಡೀತಾ ಇದೆ. ಸುಮಾರು 9,000 ಕಂಪನಿಗಳು 9,000 ಕಂಪನಿಗಳು ಮಿಸೈಲ್ಸು, ಗನ್ನುಗಳು, ಈ ಡ್ರೋನುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ, ತಯಾರಿ ಮಾಡೋದ್ರಲ್ಲಿ, ಅದರ ತಯಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾವೆ. 9,000 ಕಂಪನಿಗಳು 24/7 ದುಡಿತಾ ಇದ್ದಾವೆ. ಹಾಗಾಗಿ ಏನೇ ಮಿಸೈಲು, ಡ್ರೋನು, ನಮ್ಮಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳು ಖಾಲಿ ಆಗ್ತಾ ಹೋಗ್ತಿದ್ರು ಸಹ ಬಳಸಿ ಅದಕ್ಕೆ ಮತ್ತೆ ಸ್ಟಾಕ್ ಸೇರ್ತಾನೆ ಇರುತ್ತೆ. ಹಾಗಾಗಿ ನಮ್ಮ ಸ್ಟಾಕ್ ಮುಗಿಯಲ್ಲ. 5 ವರ್ಷ ಅಲ್ಲ, 10 ವರ್ಷ ಯುದ್ಧ ಮಾಡಿದ್ರು ನಮ್ಮ ಸ್ಟಾಕ್ ಮುಗಿಯಲ್ಲ. ವಿ ಆರ್ ಪ್ರಿಪೇರ್ಡ್ ಫಾರ್ ಅ ಲಾಂಗ್ ಟರ್ಮ್ ವಾರ್ ಅಂತ ಅಲ್ಲಿನ ಇರಾನ್ನ ಅಧಿಕಾರಿಯೊಬ್ಬರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಸೊ ಈ ಸ್ಪಷ್ಟತೆ ನಮ್ಮ ಮಿಸೈಲ್ಗಳು, ವೆಪನ್ಸು ಮ್ಯಾನುಫ್ಯಾಕ್ಚರಿಂಗ್ ಜೋರಾಗಿದೆ. 9,000 ಫ್ಯಾಕ್ಟರಿಗಳಲ್ಲಿ ಆಗ್ತಿದೆ. ಅದೇನು ಕಡಿಮೆ ಆಗಲ್ಲ. ಪ್ಲಸ್ ಹಳೆ ಸ್ಟಾಕು ಹಾಗೇ ಇದೆ. ನಾವು ಬಳಸಿರೋದು ಒಂದು ಭಾಗ ಮಾತ್ರ ಅಂತ ಹೇಳೋ ಮೂಲಕ, ಪ್ಲಸ್ 3 ಕೋಟಿ ಜನರನ್ನ ಯುದ್ಧಕ್ಕೆ ನೋಂದಣಿ ಮಾಡಿಸಿಕೊಳ್ಳೋದ್ರ ಮೂಲಕ ಇರಾನ್ ಏನ್ ಮಾಡಕ್ ಹೊರಟಿದೆ ಅಂತ ಇಡೀ ಜಗತ್ತಿನಲ್ಲಿ ಈಗ ಹುಬ್ಬೇರಿಸಿ ನೋಡುವಂತಹ ಪ್ರಯತ್ನಗಳಾಗ್ತಿದೆ. ಸೊ ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ. ಇರಾನ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಯುದ್ಧಕ್ಕೆ ಅಂತ್ಯ ಹಾಡಬೇಕು ಅಂತಂದ್ರೆ ಇಸ್ರೇಲ್ ಅನ್ನ ಮುಗಿಸಲೇಬೇಕು ನಾನು ಪರ್ಮನೆಂಟ್ ಆಗಿ ಅಂತ ಯೋಚನೆ ಬರುವಂತಹ ಸನ್ನಿವೇಶ ಬಂದಾಗ, ಅಂತಹ ಸನ್ನಿವೇಶ ಎದುರಾದಾಗ ಇಸ್ರೇಲ್ ಒಳಗಡೆಗೆ ಇರಾನ್ ಸೇನೆಯನ್ನ ನುಗ್ಗಿಸೋದಕ್ಕೆ ಈ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಿದೆ. 3 ಕೋಟಿ ಅರೆಕಾಲಿಕ ಸೈನಿಕರ ರೀತಿಯಲ್ಲಿ ಈ ಜನತೆಯನ್ನ, ಪ್ಲಸ್ ತನ್ನಲ್ಲಿರುವಂತಹ ಇರಾನ್ ಸೇನೆ, IRGC ಇಷ್ಟನ್ನು ಬಳಸ್ಕೊಂಡು ಇಸ್ರೇಲ್ ಅನ್ನ ಪರ್ಮನೆಂಟ್ ಆಗಿ ಮುಗಿಸುವಂತಹ ಪ್ರಯತ್ನದಲ್ಲಿ ಅದು ಮುಂದಾಗೋದಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಆ ಕಾರಣಕ್ಕೆ ಈ ನೋಂದಣಿ ಕಾರ್ಯಕ್ರಮ ನಡೆದಿರೋದು. ಮತ್ತು 9,000 ಫ್ಯಾಕ್ಟರಿಗಳಲ್ಲಿ 24/7 3 ಶಿಫ್ಟ್ಗಳಲ್ಲಿ ಜನ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇಷ್ಟು ಈಗ ಅಲ್ಲಿಂದ ಬರ್ತಿರುವಂತಹ ಹೊಸ ಸುದ್ದಿ, ಆಶ್ಚರ್ಯಕರವಾದಂತಹ ಸುದ್ದಿ. ಮತ್ತು ಮುಂದೆ ಏನಾಗಬಹುದು ಅನ್ನೋದಕ್ಕೆ ಒಂದು ಸಣ್ಣ ಕ್ಲೂ ಇದ್ರೂ ಇರಬಹುದು. ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ಅಮೆರಿಕದವರು ತುದಿಗಾಲಲ್ಲಿ ನಿಂತಿದ್ದಾರೆ, ಶಾಂತಿ ಮಾತುಕತೆ ಮಾಡಿ ನಾವು ಬರ್ತೀವಿ ಅಂತ. ಇರಾನ್ ಹೇಳ್ತಿದೆ ನಾವು ಶಾಂತಿ ಮಾತುಕತೆಗೆ ಬರಲ್ಲ. ಹೊರ್ಮುಜ್ ಸ್ಟ್ರೈಟ್ ಇಂದ ಅಮೆರಿಕನ್ ಹಿಂದಕ್ಕೆ ಹೋಗೋಕೆ ಹೇಳಿ, ಆ ನಂತರ ಶಾಂತಿ ಮಾತುಕತೆ. ಇದರ ನಡುವೆ ಇದ್ದಕ್ಕಿದ್ದ ಹಾಗೆ ಅಲ್ಲಿನ ಫಾರಿನ್ ಮಿನಿಸ್ಟರ್ ಅರಾಕ್ಚಿ ಮತ್ತು ಅವರ ನೇತೃತ್ವದ ಒಂದಷ್ಟು ಜನ ಪಾಕಿಸ್ತಾನದಲ್ಲಿ ಇಳಿದ್ರು. ಅಸೀಂ ಮುನೀರ್ ಹೋಗಿ ರಿಸೀವ್ ಮಾಡ್ಕೊಂಡ್ರು. ಅಸೀಂ ಮುನೀರ್ ಜೊತೆ ಮೀಟಿಂಗ್ ಮಾಡಿದ್ರು. ಅನಂತರ ಇರಾನ್ ಏನು ಹೇಳುತ್ತೆ ಗೊತ್ತಾ, ನಾವು ಪಾಕಿಸ್ತಾನಕ್ಕೆ ಬಂದಿದೀವಿ, ಬಟ್ ಶಾಂತಿ ಮಾತುಕತೆಗೆ ಅಮೆರಿಕ ಜೊತೆ ಕೂತ್ಕೊಳ್ಳಲ್ಲ. ಪಾಕಿಸ್ತಾನದ ಜೊತೆ ಏನೋ ಮಾತುಕತೆ ಇತ್ತು, ಅದನ್ನ ಮಾಡ್ಕೊಂಡು ವಾಪಸ್ ಹೋಗ್ತಿದೀವಿ ಹೊರತು ಇದಕ್ಕೂ ಅಮೆರಿಕ ಶಾಂತಿ ಮಾತುಕತೆಗೂ ಸಂಬಂಧ ಇಲ್ಲ. ನಾವು ಬರೋದಿಲ್ಲ, ಅಮೆರಿಕ ಜೊತೆ ಮಾತುಕತೆ ಕೂರೋದೇ ಇಲ್ಲ. ಮೊದಲು ಅವರನ್ನ ಹೊರ್ಮುಜ್ ಸ್ಟ್ರೈಟ್ ಇಂದ ಹೊರಗೆ ಹೋಗೋಕೆ ಹೇಳಿ, ಆ ನಂತರನೇ ನಾವು ಮಾತಾಡೋದು ಅಂತ ಹೇಳಿ. ಸೊ ಈ ನಡವಳಿಕೆಯ ನಡುವೆ 3 ಕೋಟಿ ಜನರ ನೋಂದಣಿ ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಕೊಟ್ಟಿರೋದು. 9,000 ಕಂಪನಿಗಳಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ ಡ್ರೋನುಗಳನ್ನ, ಮಿಸೈಲ್ಗಳನ್ನ ಅಂತ ಹೇಳಿರೋದು. ಮೇ ಬಿ ಇಸ್ರೇಲ್ ಒಳಗಡೆಗೆ ನುಗ್ಗುವಂತಹ ಸನ್ನಿವೇಶ ಹತ್ತಿರದಲ್ಲಿದೆ ಅಂತ ಸೂಚನೆಗಳು ಇರಬಹುದು. ಸೊ ಅದಕ್ಕೆ ನಾವು ಮುಂದೆ ಕಾದು ನೋಡಬೇಕು, ಇರಾನ್ ಅಥವಾ ಇಸ್ರೇಲ್ ಕಡೆಯಿಂದ ಯಾವೆಲ್ಲ ಬೆಳವಣಿಗೆಗಳಾಗ್ತವೆ ಅಂತ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.